ತುಳಿತಕ್ಕೊಳಗಾದಂಥ ಸಮಾಜ, ಹಿಂದುಳಿದ ವರ್ಗದ ಸಮಾಜ ರೀ. ಇವತ್ತೇನು ಮಡಿವಾಳ ಸಮಾಜದ SSLCಯಲ್ಲಿ ಸಾಧನೆ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಸನ್ಮಾನ ಮಾಡಿದ್ದಾಯಿತು. ಅವರ ಸನ್ಮಾನದ ಮೂಲ ಕಾರಣಕರ್ತರನ್ನು ಮಾತಾಡಿಸುವಂಥ ಸಮಯ. ಸರ್ ನಮಸ್ತೆ. ನಮಸ್ಕಾರ ಸರ್. ನಮ್ಮ ಹೆಸರು ಶಿವಾನಂದ ಮಡಿವಾಳ ಸರ. ಊರು ಬಂದುಬಿಟ್ಟು ಮುನ್ಯಾಳ. ಸಮಾಜದ ಮೇಲೆ ತುಂಬ ನಮ್ಗೆ ಅಪಾರವಾದ ಗೌರವ ಐತೆ ರೀ. ಅದಕ್ಕಿಂತಲೂ ಹಿಂದಿನಲ್ಲೂ ನಾವು ಹೋದ ವರ್ಷದಿಂದ ಮಾಡ್ಕೊತ ಬಂದಿದ್ದೀವಿ ಸರ. ಮೂರ್ರಾಜ್ಯ ಶಾಲೆಯಲ್ಲಿ ವಸತಿ ಶಾಲೆಗಿದ್ದಂಥ 5ನೇ ತರಗತಿ ಕಲಿತಕ್ಕಂಥ ಹುಡುಗರು ಸನ್ಮಾನ ಮಾಡ್ಕೊತ ಬಂದಿದ್ವಿ. ಹೋದ ವರ್ಷದಿಂದ ಮಾಡ್ಕೊತ ಬಂದಿವಿ ರೀ. ಈ ವರ್ಷ ಇದು ಮೊದಲನೇ ಸ್ಟೆಪ್ಪ. ಇನ್ನು ಮುಂದೆ ಇದಕ್ಕಿಂತ ಮುಂದಿನ ವರ್ಷ ಅಗದಿ ವಿಜೃಂಭಣೆಯಿಂದ ನಿಮ್ಮೆಲ್ಲ ಸಹಾಯ ಸಹಕಾರದಿಂದ ಅತಿ ಹೆಚ್ಚಿನ ರೀತಿಯಲ್ಲಿ ಮಾಡ್ಬೇಕಂತೇಳಿ ಇನ್ನೂ ಆಶೆ ಇದೆ ಸರ್. ಯಾಕೆ ಸಮಾಜದ ಮೇಲೆ ಇಷ್ಟು ಕಾಳಜಿಯನ್ನು ವಹಿಸಬೇಕು ಹಿರಿಯರಾದವರು? ಸರ್, ಮೊದಲು ನಮ್ಮ ಸಮಾಜ ತುಳಿತಕ್ಕೊಳಗಾದಂಥ ಸಮಾಜ, ಹಿಂದುಳಿದ ವರ್ಗದ ಸಮಾಜ ರೀ. ಶೋಷಣೆಗೆ ಒಳಗಾಗಂಥ ಸಮಾಜ. ನಮ್ಮ ಸಮಾಜದಲ್ಲಿ ಎಲ್ಲರೂ ಅದಾರ ಸರ್. ಪೊಲೀಸ್ ಡಿಪಾರ್ಟ್ಮೆಂಟ್ದಾಗ ಅದಾರು, ನೆಕ್ಸ್ಟ್ ಶಿಕ್ಷಣ ರಂಗದಾಗ ಅದಾರ ರೀ. ಎಲ್ಲ ವರ್ಗದ ಸೈನಿಕರು ಅದಾರ ರೀ. ನಮ್ಮ ಸಮಾಜದವ್ರು ನಮ್ಮ ವೃತ್ತಿಯನ್ನು ಮಾಡ್ಕೊಂಡಷ್ಟೇ ಜೀವನ ಸಾಗಿಸತ್ತಿಲ್ಲ. ನಮ್ಮ ಸಮಾಜದಾಗೂ ಯಾವ ಸಮಾಜಕ್ಕೂ ಕಡಿಮೆ ಇಲ್ಲತ್ತೆ ತೋರಿಸೋ ಸಂಬಂಧ ಎಲ್ಲರೂ ವಿದ್ಯೆಯನ್ನು ಚೆನ್ನಾಗಿ ಕಲೀಲಿ ಅನ್ನೋ ದೃಷ್ಟಿಯಿಂದ ಪ್ರೋತ್ಸಾಹ ಮಾಡೋ ದೃಷ್ಟಿಯಿಂದ ಮಾಡಿದ್ದೀವಿ. ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಸರ್. ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಸರ್. ಅವಶ್ಯವಾಗಿ ನನ್ನ ಮೂಡಲಿ ತಾಲೂಕು ನನ್ನ ಕುಲಬಾಂಧವ್ರು ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಎಲ್ಲರೂ ಸಲಹೆ ಸೂಚನೆಗಳು ತೊಗೊಂಡೇ ಮಾಡ್ತಾರೆ. ಒಂದು ಹೇಳ್ಬೇಕಾದ್ರೆ ನನಗೊಂದು 3-4 ಜನ ನನ್ನ ಮಾರ್ಗದರ್ಶಿ ಇದ್ದಾರೆ. ಬೆಳಗಾವಿಯವ್ರೊಬ್ಬರು ಸಾಹಿತ್ಯ ಇದ್ದಾರೆ ಸರ್. ಅವರು VB ಮಡಿವಾಳರ್ ಅಂತೇಳಿ ಒಳ್ಳೆಯ ಮಾರ್ಗದರ್ಶಕ. ಆಮೇಲೆ ನಮ್ಮ ಸಮಾಜ ಮೂಡಲಿ ಟೀಮ್ ಎಲ್ಲ ರೀ ಕೆಲವೊಂದಿಷ್ಟು ಎಲ್ಲ ಕುಡ್ಕೊಂಡು ಅವ್ರ ಸಲಹೆ ಸೂಚನೆ ಮೇರೆಗೆ ಮಾಡ್ತಾನೆ ಸರ್. ಓಕೆ ಸರ್, ತಮ್ಮ ಒಂದು ವಿಶೇಷವಾದ ಸಮಾಜ ಸೇವೆ ಹಾಗೆ ಮುಂದುವರಿಲಿ, ಹಾಗೆ ರಾಜ್ಯ ಮಟ್ಟಕ್ಕೆ ಒಂದು ವಿಸ್ತಾರ ಆಗಲಿ ಅಂತ ಹೇಳ್ತಾ ಧನ್ಯವಾದಗಳು. ಮಾಹಿತಿ.